ಸರ್, ಎರಡು ದೊಡ್ಡ ಸಿನಿಮಾ ಬಂದಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಥಿಯೇಟರ್ಸ್ನ ಇಬ್ರು ಹಂಚ್ಕೋಬೇಕಾಗುತ್ತೆ. ಆ ಥರದಲ್ಲಿ ನೋಡಿದಾಗ ನಿಮಗೆ ಆಲ್ಮೋಸ್ಟ್ ಲೈಕ್ 175 to 180 ಸೆಂಟಸಿ ಥಿಯೇಟರ್ ಬರುತ್ತೆ ಸರ್. ಅದು ಈ ಸಿನಿಮಾ ರಿಲೀಸ್ ಆಗಿದೆ ಅಷ್ಟು, ಓನ್ಲಿ ಇನ್ ಕರ್ನಾಟಕ. ಅಲ್ಲ, ಫ್ಯಾನ್ ಶೋ ಅಲ್ಲ ಸರ್, ಪ್ರೀಮಿಯರ್ ಶೋ 24th ಈವ್ನಿಂಗ್ ಇರುತ್ತೆ ನಿಮಗೆ. ಪೋಸ್ಟ್ 7 o'clock ಶೋಸ್ ಇರುತ್ತೆ ಸರ್. ಥ್ಯಾಂಕ್ ಯು. ಮಾರ್ನಿಂಗ್ ಇಲ್ಲ ಸರ್, ನಾರ್ಮಲ್ 10:30 ಶೋಸ್ ಇರುತ್ತೆ. ಪ್ರೀಮಿಯರ್ ಶೋಸ್ ಮಾತ್ರ ಪ್ರೀವಿಯಸ್ 7:30 ಸ್ಟಾರ್ಟ್ ಆಗುತ್ತೆ. ಅರ್ಲಿ ಮಾರ್ನಿಂಗ್ ಶೋಸ್ ಲೈಕ್ ನಾರ್ಮಲ್ 10:30. ಅದಕ್ಕೆ ಹಿಂದಿನ ದಿನನೇ ಮಾಡ್ತಿದ್ದೀವಲ್ಲ ಸರ್, 7:30ಗೆ ಸಿಂಗಲ್ ಸ್ಕ್ರೀನ್ಸ್ ಇರುತ್ತೆ, ಮಲ್ಟಿಪ್ಲೆಕ್ಸಸ್ ಇರುತ್ತೆ. ಅಂದರೆ ಸರ್ ಟಿಕೆಟ್ ಏನು ಅದರಲ್ಲಿ ಪ್ರೈಸಸ್ ಏನು ತುಂಬ ಎಕ್ಸ್ಪೆನ್ಸಿವ್ ಏನು ಇರುತ್ತಲ್ಲ ಸರ್. ಪ್ರೀವಿಯಸ್ ಶೋಸ್ ಮಾತ್ರ ಒಂದು 25-30% ಜಾಸ್ತಿ ಇರುತ್ತೆ. ಮಿಕ್ಕಿದ್ದೆಲ್ಲ ಇಟ್ ವಿಲ್ ಬಿ ಕ್ವೈಟ್ ನಾಮಿನಲ್ ಆಗಿರುತ್ತೆ ಸರ್ ಪ್ರೈಸಸ್ ಎಲ್ಲ. ಅಂದರೆ ನೀವು ಹೇಳ್ತೀರಿ 2 ಸಿನಿಮಾ ಇರುತ್ತೆ ಅಂತ. 2 ಸಿನಿಮಾ ನೋಡಲಿ, ಮಾರ್ಕ್ ಸಹ ನೋಡಲಿ, ಇದನ್ನು ನೋಡಲಿ. ಯಾಕಂದರೆ ಎರಡೂ ಬಿಗ್ ಬಡ್ಜೆಟ್ ಸಿನಿಮಾ, ಜನರಿಗೆ ಎಂಟರ್ಟೈನ್ಮೆಂಟ್. ಯಾಕಂದರೆ ಬೀಯಿಂಗ್ ಇಟ್ಸ್ ಲಾಸ್ಟ್ ವೀಕ್ ಆಫ್ ದ ಇಯರ್, ಜನ ನೀವು ಯಾವುದೇ ಇಯರ್ ತೊಗೊಂಡ್ರು ಮೋಸ್ಟ್ ಆಫ್ ದ ಸಕ್ಸಸ್ಫುಲ್ ಮೂವೀಸ್ ಬಂದಿರೋದೇ ಇಯರ್ ಎಂಡ್ ಲಾಸ್ಟ್ ವೀಕಲ್ಲಿ ಇರುತ್ತೆ. ಸೊ ಜನರು ಸ್ಪೆಂಡಿಂಗ್ ಮಾಡೋದಿರ್ತಾರೆ ಅಂತಂದರೆ, ಏನಂದರೆ ಒಂದು ಹಾಲಿಡೇ ಮಾಡೋದು ಇರ್ತಾರೆ. ಸೊ ಐ ಹೋಪ್ 2 ಸಿನಿಮಾ ಬರ್ತಿರೋದು ಅಷ್ಟೇ ನೋಡ್ತಾರೆ. 100% ನಾಳೆ ನೀವು ಓಪನ್ ಆದಾಗ ನೀವು ನೋಡಿ ಆ ಥರ ಏನಾದರೂ ಜಾಸ್ತಿ ಅನ್ಸಿದ್ರೆ ಟೈ ಮಾಡಿ ನಾನು ಡೈರೆಕ್ಟಾಗಿ ಫೋನ್ ಮಾಡಿ ತೊಂದರೆ ಇಲ್ಲ ಸರ್. ಮೈಸೂರಲ್ಲಿರುತ್ತೆ, ತುಮಕೂರಲ್ಲಿರುತ್ತೆ, ದಾವಣಗೆರೆ, ಮಂಗಳೂರು, ಶಿವಮೊಗ್ಗ, ಈ ಥರ ಎಲ್ಲ ಶೋಸ್ ಬಂದು ನಿಮಗೊಂದು 35 to 40 ಶೋಸ್ ಇರುತ್ತೆ ಸರ್. ಥ್ಯಾಂಕ್ ಯು.